ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಮನೇಲಿ ಸ್ವಲ್ಪ ಐಟಮ್ ಖಾಲಿ ಆಗಿದೆ ಫ್ರೆಂಡ್ಸ್. ವಿಶಾಲ್ ಮಾಡ್ಕೋಗ್ಬಿಟ್ಟು ಒಂದು ಸ್ವಲ್ಪ ಏನೇನು ಬೇಕು ಅದು ಮನೆಗೆ ಐಟಮ್ಸ್ ತೊಗೊಂಡ್ಬಿಟ್ಟು ಬರೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಮ್ಮ ಏನು ತಗೋಬೇಕು ಅಂತ ಬಂದರೆ ಏನೇನೋ ತಗೋತಾವ್ರೆ. ಏನು ತಗೋಬೇಕಂತಲೇ ಗೊತ್ತಾಗ್ತಿಲ್ಲ ನಾವು ಅಮ್ಮಂಗೆ ಇವಾಗ. ನನ್ನ ತಮ್ಮ ನಾವು ಅಮ್ಮಂಗೆ ಹೆಲ್ಪ್ ಮಾಡ್ತಿದ್ದಾನೆ. ಇಂಥ ಮಗ ಯಾರ್ಯಾರು ಸಿಗ್ತಾರೆ ಹೇಳಿ. ನೋಡಿ ಫ್ರೆಂಡ್ಸ್, ಇಷ್ಟು ಐಟಮ್ ತರಕ್ಕೆ ವಿಶಾಲ್ ಮಾಡ್ಕೋಗಿದ್ವಿ. ಸೋಯ್ ಪೆನ್ಸು 1 buy 1 get 1 ಫ್ರೀ. ಇದೊಂದು ಡೆಟಾಲ್ ಸೋಪು. ಇದು ಲೈಟರ್ ನಮ್ಮ ಮನೇಲಿ ಕಿತ್ತೋಗ್ಬಿಟ್ಟಿತ್ತು, ನನ್ನ ಮಗ ಕಿತ್ತಾಕ್ಬಿಟ್ಟಿದೆ, ಅದಕ್ಕೆ ಒಂದು ತಗೊಂಡೆ. ಇದೊಂದು ಫ್ರೆಂಡ್ಸ್ ಒಗ್ಗರಣೆ ಹಾಕೋದಕ್ಕೆ ನಂಗೆ ತುಂಬ ಇಷ್ಟ ಆಯ್ತಿತ್ತು, ಅದಕ್ಕೆ ತಗೊಂಡೆ. ಪೇಸ್ಟು, ಇದು ಶಾವ್ಗೆ ಫ್ರೆಂಡ್ಸ್. ಇದು buy 1 get 1 ಫ್ರೀ ಇತ್ತು. ಇಷ್ಟಿದೆ. ನನ್ನ ಮಗ ಮ್ಯಾಗಿ ಬೇಕು ಅಂತ ತಗೊಂಡಿದ್ದಾನೆ. ಇದು ರವೆ ಹಾಕ್ಬಿಟ್ಟು ಸೇಮ್ buy 1 get 1 ಫ್ರೀ ಇತ್ತು ಫ್ರೆಂಡ್ಸ್. ಇದೊಂದು ಹಬ್ಬಕ್ಕಿ ಫ್ರೆಂಡ್ಸ್. ನೆಕ್ಸ್ಟ್ ಇದೊಂದು ಬಟಾಣಿ. ನೆಕ್ಸ್ಟ್ ಇದೊಂದು ಎಕ್ಸು ಇಲ್ಲ, ಇದೊಂದು ಪಾತ್ರೆ ತೊಳೆದೊಂದು ಇದನ್ನು ಸೋಪ್ ಸಿಕ್ಕಿತ್ತು ಫ್ರೆಂಡ್ಸ್, ಅದನ್ನು ತೊಗೊಂಡೆ. ಇದೊಂದು ಮೈಸೂರು ಸ್ಯಾಂಡಲ್ ಸೋಪ್ ನಾವು ಯೂಸ್ ಮಾಡೋದು. ಇದೊಂದು ಪುಟಾಣಿ ಕ್ಯೂಟಾಗಿ ಚೆನ್ನಾಗಿತ್ತು ಫ್ರೆಂಡ್ಸ್. ಇದು ಸೊಪ್ಪೇನಾದರೂ ಬೇಯಿಸ್ಕೊಂಡಾಗ ಬಸ್ಕೊಳ್ಳೋಕೆ ಚೆನ್ನಾಗಿತ್ತು, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಇದೊಂದು ಸಿಂಕ್ ಡ್ರೈನೇಜು. ಇದೊಂದು ಟೀ ಶರ್ಟ್ ಫ್ರೆಂಡ್ಸ್, ನನ್ನ ಮಗಳು ಕೇಳಿದ್ಲು, ಅದಕ್ಕೋಸ್ಕರ ಕೊಡ್ಸಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ತೊಗೊಂಬರೋಕ್ಕೆ ಹೋಗಿದ್ದೊಂದು, ಬೇರೆ ಮತ್ತೊಂದು ಅದು ಇದು ಎಲ್ಲ ತಗೊಂಡು ಬೇಡದೇ ಇರೋದೆಲ್ಲ ತಗೊಂಬಂದಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ವಿಶಾಲ್ ಮಾಡ್ಕೆ ಡಿಮಾರ್ಟ್ ಹೋಗ್ಲೇಬಾರ್ದು ಫ್ರೆಂಡ್ಸ್. ಬರೀ ನಮ್ದು ಅಂಗಡಿಗೆ ಹೋಗ್ಬಿಟ್ಟು ತಗೊಂಡ್ರೆ ಐಟಮ್ಸ್ ತರಬೇಕು, ನಮ್ಗೆ ಬೇಡದೇ ಇರೋದೆಲ್ಲ ಎತ್ಕೊಂಡ್ಬಂದ್ಬಿಡ್ತೀವಿ. ತಂದಿರೋ ಐಟಮ್ಸ್ನೆಲ್ಲ ಎತ್ತಿಟ್ಬಿಟ್ಟು ಈಗ ಅವರೆಕಾಯಿ ಸುಲಿತಾ ಇದ್ದೀನಿ ಫ್ರೆಂಡ್ಸ್. ಅವರೆಕಾಳು ಸಪ್ಪನೀರು ಮಾಡಬೇಕು. ತುಂಬ ಒಂದು ವರ್ಷನೇ ಆಯಿತು ಆಗಲೇ ಅವರೆಕಾಳು ಸಪ್ಪನೀರು ಮಾಡಿ. ಹಸಿ ಅವರೆಕಾಳು ಸಪ್ಪನೀರು ತುಂಬ ಚೆನ್ನಾಗಿರುತ್ತೆ. ಅವರೆಕಾಯಿ ಸೀಸನಲ್ಲಿ ಮಾಡೋದು ಸಖತ್ತಾಗಿರುತ್ತೆ ಟೇಸ್ಟು. ಈಗ ನಾವು ತೊಗೊಂಬಂದಿದ್ವಿ, ಅದಕ್ಕೆ ಅವರೆಕಾಯಿ ಸಪ್ಪನೀರು ಮಾಡೋಣ ಅಂತ ಅವರೆಕಾಯಿ ಸುಲಿತಾ ಇದ್ದೀನಿ. ಅವರೆಕಾಯಿ ಸುಲಿಯೋದಂದರೆ ನಂಗೆ ತುಂಬ ಇಷ್ಟ ಫ್ರೆಂಡ್ಸ್. ನಮ್ಮ ಅಪ್ಪ ಅಮ್ಮನ ಜೊತೆಗೆ ನಮ್ಮ ಅಪ್ಪ ಮತ್ತು ನಾನು, ನಮ್ಮಮ್ಮ, ನನ್ನ ತಂಗಿ, ತಮ್ಮ ಎಲ್ಲ 5 ಜನನೂ ಸೇರ್ಕೊಂಡು ಸುಲಿತಾ ಇದ್ವಿ. ನಂಗೆ ತುಂಬ ಇಷ್ಟ ಅವರೆಕಾಯಿ ಸುಲಿಯೋದು ಅಂದರೆ. ಬನ್ನಿ ಫ್ರೆಂಡ್ಸ್, ಆಗಲೇ ಹೇಳಿದ್ನಲ್ಲ, ಹಸಿ ಅವರೆಕಾಯಿ ಸಪ್ಪನೀರು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಈಗ ಅವರೆಕಾಯಿ ತೊಳೆದು ಕುಕ್ಕರ್ಗೆ ಹಾಕೊಂಡಿದ್ದೀನಿ. 2 ಟೊಮೊಟೊ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ. 3 ಬದನೆಕಾಯಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ನೀರು ನಮ್ಗೆ ಇಷ್ಟು ಬೇಕು ಅಷ್ಟು ನೀರು ಹಾಕೋತೀನಿ. ತುಂಬ ಈಸಿ ಫ್ರೆಂಡ್ಸ್ ಇದು ಮಾಡೋದು ರೆಸಿಪಿ. ಇಷ್ಟು ನೀರು ಸಾಕಾಗುತ್ತೆ ಫ್ರೆಂಡ್ಸ್ ನಮಗೆ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ ಫ್ರೆಂಡ್ಸ್. ಸ್ಟಾಪ್ ಮಾಡು. ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಬರ್ತೀನಿ ಫ್ರೆಂಡ್ಸ್. 3 ವಿಸಿಲ್ ಹಾಕ್ಕೊಳ್ತಾರೆ, ಬೇಯಿಸಿ ಸಾಕು. ನೆಕ್ಸ್ಟ್ ಆಮೇಲೆ ಏನು ಅಂತ ರೆಡಿ ಮಾಡಿ ಕಲಿಸ್ಕೊಳ್ಳೋದಕ್ಕೆ, ಸಪ್ಪನಿ ಮಾಡೋದಕ್ಕೆ ಏನೇನು ಬೇಕೋ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್. ಬರೀ ಫ್ರೆಂಡ್ಸ್, ಈಗ ಸಪ್ಪನಿನ ಕಾಳನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದೊಂದು ತಟ್ಟೆ ತೊಗೊಂಡು ನಾನು ಬೇಯಿಸ್ಕೊಂಡಿರೋ ಟೊಮೊಟೊ ಬದನೆಕಾಯಿನ ಹಾರಿಟ್ಕೊಂಡಿದ್ದೀನಿ. ಯಾಕಂದರೆ ಕ್ಯೂಚ್ಬೇಕಲ್ಲ, ಅವಾಗ ಕೈ ಸುಡುತ್ತೆ, ಅದಕ್ಕೆ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ ಹಾರ್ಕೊಂಡು ಅಂತ. ಈಗ ಹಸಿಮೆಣ್ಸಿನ್ಕಾಯಿ ಹುರ್ಕೋಬೇಕು, ಬನ್ನಿ ಫ್ರೆಂಡ್ಸ್ ಹುರ್ಕೊಳ್ಳೋದು. ಸಪ್ಪನೀರಿಗೆ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಅಷ್ಟೇನು ಟೇಸ್ಟ್ ಇರಲ್ಲ. ಈಗ ಬನ್ನಿ ಫ್ರೆಂಡ್ಸ್, ಇದು ಹಾಕ್ಕೊಂಡಿದೆ. ಈಗ ಕ್ಯೂಚ್ಕೊಳ್ಳೋಣ. ಫಸ್ಟು ಟೊಮೊಟೊ ಮತ್ತು ಬದನೆಕಾಯಿನ ಕ್ಯೂಚ್ಕೊತೀನಿ. ಇದು ತುಂಬ ಫೇಮಸ್ಸು ಫ್ರೆಂಡ್ಸ್. ಯಾವ ಕಡೆ ಅಂದರೆ ನಮ್ಮ ಮಧುಗಿರಿ ಮತ್ತು ಬಡವನಹಳ್ಳಿ, ಶಿರಾ, ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳಲ್ಲೂ ಇದನ್ನು ಸೀಸನಲ್ಲಿ ಮತ್ತು ಮೊಳಕಾಳು ಹಾಕ್ಬಿಟ್ಟು ಸಪ್ಲೈ ಮಾಡ್ತಾರೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಚೆನ್ನಾಗಿ ಕ್ಯೂಚ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಹಸಿಮೆಣ್ಸಿನ್ಕಾಯಿ ಕಲಿಸ್ಕೊತೀನಿ. ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ಕಲಿಸ್ಕೊತೀನಿ. ನನ್ನ ಮಗಳಿಗೆ ತುಂಬ ಖಾರ ಬೇಕು, ನನ್ನ ಮಗಳಿಗೆ ಖಾರ ಅಂದರೆ ಆಗಲ್ಲ. ಈಗ ಸ್ವಲ್ಪ ಹಂಗೆ ಕಾಳನ್ನ ಕ್ಯೂಚ್ಕೊತೀನಿ ಫ್ರೆಂಡ್ಸ್. ತುಂಬ ಟೇಸ್ಟ್ ಕೊಡುತ್ತೆ ಇದು. ಸ್ವಲ್ಪ ಹುಣಸೆಹಣ್ಣು ಕಲಿಸ್ಕೊತೀನಿ.
ಈಗ ಲಾಸ್ಟಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಕುಟ್ಟಿಟ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹಾಕಿ ಲಾಸ್ಟಲ್ಲಿ ಹಾಕ್ಕೊಂಡು ಕಿವುಚ್ಬೇಕು. ಇದನ್ನು ಅದ್ರ ಇದೆಲ್ಲ ಅದು ಸೊಪ್ಪಿನಲ್ಲಿ ಘಮ ಘಮ ಅಂತ ಇರುತ್ತೆ ಚಳಿಗೆ. ತುಂಬ ಖಾರದ ಸೊಪ್ಪೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಈ ಹಸಿಕಾಳು ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಯಾರಾದರೂ ಮಾಡಿದ್ರೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಂಗೆ ತಿಳಿಸಿ ಫ್ರೆಂಡ್ಸ್ ಒಂದ್ಸಲ. ಇಷ್ಟೇ ಫ್ರೆಂಡ್ಸ್, ಇದನ್ನು ಆಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಅದು ಸಪ್ಪೆ ಅಂತ, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ಇಷ್ಟೇ ಫ್ರೆಂಡ್ಸ್ ಮಾಡ್ಕೊಂಡಿರೋದು. ನನಗೆ ನನ್ನ ಮಗನಿಗಷ್ಟೇ. ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದಾರೆ. ಅದು ಲ್ಯಾಂಡಿಂಗ್ ಬಂತು ಅಂತ ಹೇಳ್ಬಿಟ್ಟು ಡ್ಯೂಟಿಗೆ ಹೋಗಿದ್ದಾರೆ. ಇಷ್ಟೇ ಫ್ರೆಂಡ್ಸ್, ಇಷ್ಟೇ. ತುಂಬ ಈಸಿಯಾಗಿದೆ ಇದು ಚಟ್ನಿಗಳು. ನನಗೂ ನನ್ನ ಮಗಳಿಗೊಂದು ಫೇವ್ರೇಟ್, ಆಲ್ ಟೈಮ್ ಫೇವ್ರೇಟ್ ಸಾಂಬಾರು ಫ್ರೆಂಡ್ಸ್. ಇದು ಹಸಿ ಅವರೆಕಾಳು ಸೊಪ್ಪು ನೀರು ಸಾಂಬಾರು ಫ್ರೆಂಡ್ಸ್. ಈಗ ಮುದ್ದೆ ಕುದೆ ಹಾಕ್ತೀನಿ, ಹಾಕೋತೀನಿ. ಆಯಿತು ಫ್ರೆಂಡ್ಸ್, ಮುದ್ದೆ ಹಿಂಗೆ ಟಚ್ ಮಾಡಿದ್ರೆ ಕೈಗೆ ಅಂಟ್ಕೋಬಾರ್ದು, ಅವಾಗ ಚೆನ್ನಾಗಿ ಬೆಂದಿದೆ ಅಂತ ಮುದ್ದೆ. ತೊಗೊಂಡು ಎಷ್ಟು ಬೇಕೋ ಅಷ್ಟು ಮುದ್ದೆ ಕಟ್ಕೊಳ್ಳೋಣ. ಬಿಸಿ ಮುದ್ದೆ ಇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕರೆಕ್ಟಾಗಿ ನೋಡ್ತಾ ಇದ್ರೆ ತಿಂದು ಬಿಡ್ಬೇಕು ಅನಿಸ್ತಾ ಇದೆ, ಅಷ್ಟು ಬಾಯಲ್ಲಿ ನೀರು ಬರ್ತಾ ಇದೆ ಫ್ರೆಂಡ್ಸ್. ಇದಾಗಿತ್ತು ಫ್ರೆಂಡ್ಸ್ ನಮ್ಮದು ಇವತ್ತಿನ ಡೇ. ನೀವು ಹಸಿಕಾಳು ಸಿಕ್ಕಿದಾಗ ಅವರೆಕಾಯಿ ತೊಗೊಂಡು ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬೈ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.